ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್. ಬೆವರಿಗೊಂದು ಭರವಸೆ. ಕುಡಿಯಲು ಬಿಟ್ಟಿರುವ ನೀರು ಕಲುಷಿತ. ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಶುದ್ಧ ಕುಡಿಯುವ ನೀರು ಒದಗಿಸಲು ಸರ್ಕಾರ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಿದೆ. ಆದರೆ ಸರಿಯಾದ ನಿರ್ವಹಣೆ ಕೊರತೆಯಿಂದ ಸಾರ್ವಜನಿಕರಿಗೆ ಕುಡಿಯಲು ಕಲುಷಿತ ನೀರು ಬರುತ್ತಿದೆ. ಇದಕ್ಕೆ ತಾಜಾ ಉದಾಹರಣೆ ಎಲ್ಲಿದೆ ನೋಡಿ. ಹೌದು ವೀಕ್ಷಕರೇ, ನಾವು ಈಗ ಹೇಳುತ್ತಿರುವುದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ನಗರದ ದೂಧನಾನದುರ್ಗದ ಏರಿಯಾದಲ್ಲಿ ಗುರುವಾರ ಬೆಳಗ್ಗೆ ಬಿಟ್ಟಿರುವ ನೀರಿನ ಕಥೆಯಾಗಿದೆ. ಕುಡಿಯಲು ನೀರು ಬಿಡುವುದೇ 15 ದಿನದಿಂದ ತಿಂಗಳಿಗೆ ಒಮ್ಮೆ ಬಿಡುತ್ತಾರೆ. ಬಿಟ್ಟ ನೀರು ಕೂಡ ಈ ರೀತಿ ಕಲುಷಿತವಾಗಿದೆ. ಈ ನೀರನ್ನು ಕುಡಿಯುವುದು ಹೇಗೆ, ನಾವು ಬಳಕೆ ಮಾಡಿಕೊಳ್ಳೋದಾದ್ರೂ ಹೇಗೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ನೀರನ್ನು ಕುಡಿದರೆ ಸಾರ್ವಜನಿಕರು ಹಲವಾರು ರೋಗಗಳಿಗೆ ತುತ್ತಾಗುತ್ತಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಸಮಸ್ಯೆಯನ್ನು ಸರಿಪಡಿಸಿ ಈ ಭಾಗದ ಜನರಿಗೆ ಕುಡಿಯಲು ಶುದ್ಧ ನೀರನ್ನು ಒದಗಿಸಲು ಆಗ್ರಹಿಸಿದರು.